ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಒಂದು ನಾನ್ ಬ್ರೈಡಲ್ ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಂಡು ನಾವೀಗ ಗೃಹ ಪ್ರವೇಶಕ್ಕೆ ಹೊರಡ್ತಾ ಇದ್ದೀವಿ. ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ನಾಳೆ ಇರೋದು ಗೃಹ ಪ್ರವೇಶ. ಹಿಂದಿನ ದಿನ ದೇವರೆಲ್ಲ ಕರೆಸ್ತಾ ಇದ್ದಾರೆ. ನಮ್ಮ ಮನೆಯವರ ಅತ್ತೆ ಮಗನ ಮನೆ ಗೃಹ ಪ್ರವೇಶ ನೆಲಮಂಗಲದಲ್ಲಿ ನಡೀತಾ ಇರೋದು. ಅಲ್ಲಿಗೆ ನಾವೀಗ ಹೋಗ್ತಾ ಇದ್ದೀವಿ. ಅಜ್ಜಿ ತೀರೆಲ್ಲರೂ ಕೂಡ ಬಂದಿದ್ದರು, ಅವ್ರಿಗೂ ಎಲ್ಲರೂ ರಿಲೇಟಿವ್ಸ್ ಆಗಬೇಕು, ಹಂಗಾಗಿ ನಾವೀಗ ಅಲ್ಲಿ ಹೊರಟಿದ್ದೀವಿ. ಗೃಹ ಪ್ರವೇಶ ಹೇಗಾಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ನಮ್ಮ ಕಡೆ ಯಾವ ರೀತಿ ನಡೆಯುತ್ತೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮನೆಯೂ ಕಟ್ಟಿದ್ದಾರೆ. ಹಾಗೆ ಎಲ್ಲ ಪೂಜೆ ಆಗಿರ್ಬೋದು, ದೇವ್ರು ಕರೆಸಿದ್ದು ಎಲ್ಲದೂ ಕೂಡ, ಊಟ ಆಗಿರ್ಬೋದು, ಎಲ್ಲದೂ ತುಂಬಾ ಚೆನ್ನಾಗಾಯಿತು. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆದಷ್ಟು ಎಲ್ಲ ಕ್ಲಿಪ್ಪಿಂಗ್ಸು ಒರಿಜಿನಲ್ ಆಗಿ ಹೇಗಿದೆಯೋ ಅದೇ ಥರ ಹಾಕೋದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಪೂಜೆ ಮಾಡುವಾಗ ಆ ಸೌಂಡು, ಹಾಗೆ ಮಂತ್ರ ಹೇಳೋದು ಆಗಿರ್ಬೋದು, ಹಾಗೆ ವಾದ್ಯಗಳದ್ದು ಅದೆಲ್ಲ ಒರಿಜಿನಲ್ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಒಂದು ಫಂಕ್ಷನ್ ಅಂದರೆ ಆ ಥರ ಎಲ್ಲ ಇದ್ರೇ ಅದು ನೋಡೋದಕ್ಕೆ ಒಂಥರ ಕಳೆ. ನಾನು ವಾಯ್ಸ್ ಓವರ್ ಕೊಡೋದಕ್ಕಿಂತ ಒರಿಜಿನಲ್ಲಾಗಿ ಹೇಗಿದೆ ವಿಡಿಯೋ ಅದೇ ಥರ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಾವು ಹೋಗೋ ಅಷ್ಟರಲ್ಲಿ 9 ಆಯಿತು, ವರ್ಕೆಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ದೇವರೆಲ್ಲ ಬಂದು 3 ದೇವ್ರುಗಳನ್ನ ಕರೆಸಿದ್ರು. ಅವ್ರ ಮನೆ ದೇವ್ರುಗಳು ನರಸಿಂಹಸ್ವಾಮಿ, ಹಾಗೆ ದೊಡ್ಡಮ್ಮ ಮತ್ತು ಹುಚ್ಚಮ್ಮ ಅಂದ್ಬಿಟ್ಟು ಹೆಣ್ದೇವರು ಎಲ್ಲದನ್ನು ಕರೆಸಿದ್ರು. ಅದು ದೇವ್ರಗಳ ಪೂಜೆ ಎಲ್ಲ ಆಗಿತ್ತು. ಹಾಗೆ ಅವರು ಕೂಡ ಗಣಪತಿ ಹೋಮನ ಮಾಡ್ತಾಯಿದ್ರು. ನಾವು ಹೋಗೋ ಅಷ್ಟರಲ್ಲಿ ಅವಾಗಷ್ಟೇ ಕೂತಿದ್ರು. ನಾವು ಹೋದ್ಮೇಲೆ ಹೋಮ ಶುರುವಾಯಿತು. ತುಂಬಾ ಚೆನ್ನಾಗಾಯಿತು. 2 ದಿನ ಫಂಕ್ಷನ್ ಅಂತಲೇ ಹೇಳ್ಬೋದು. ಅದನ್ನು ತುಂಬಾ ಖುಷಿಯಾಗಿ ನಿಮಗೆ ನಾನು ತೋರಿಸ್ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಅವ್ರಿಗೂ ಕೂಡ ಒಂದು ಮೆಮೊರಿಯಾಗಿ ಇರಲಿ ಈ ವಿಡಿಯೋ ಅಂದ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಪೂಜೆ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಇಲ್ಲಿ ನನ್ನ ನಾದಿನಿಯ ಗಂಡ ಇವರು ನವೀನ್ ಅಂದ್ಬಿಟ್ಟು, ಅವರು ಈ ಪೂಜೆಯಲ್ಲೆಲ್ಲ ತುಂಬ ಚೆನ್ನಾಗಿ ಮುಂದೆ ನಿಂತು ಎಲ್ಲ ಮಾಡ್ತಾರೆ. ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಪೂಜೆಗಳಲ್ಲಿ ತುಂಬ ಮುಂದೆ ನಿಂತು ಎಲ್ಲರ ಮನೆಯಲ್ಲೂ ಏನಾದರೂ ಈ ಥರ ಇತ್ತು ಅಂದರೆ ಎಲ್ಲರ ಮನೆಗಳಲ್ಲೂ ಈ ಥರ ಮುಂದೆ ನಿಂತು ಎಲ್ಲದನ್ನು ಮಾಡ್ತಾರೆ. ವಿಡಿಯೋ ಫುಲ್ಲು ತುಂಬಾ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅದು ಕೂಡ ಇತ್ತು ಬೆಳಿಗ್ಗೆ. ಪೂಜೆಯ ಬಗ್ಗೆ ಏನಕ್ಕೆ ಮಾಡಬೇಕು ಆ ಪೂಜೆನೇ ಅಂತ ಕೂಡ ಅಲ್ಲಿ ಪುರೋಹಿತರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದನ್ನು ಕೂಡ ಒಂದು ಸ್ವಲ್ಪ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಕಂಪ್ಲೀಟಾಗಿ ನಾನು ಅಲ್ಲಿ ಹೋದ್ಮೇಲೆ ಏನೆಲ್ಲ ಆಯಿತು ಅದನ್ನು ಕಂಪ್ಲೀಟಾಗಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನನ್ನ ಕೈಲಾದಷ್ಟು. ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ ಅಂತ ನನಗಂತೂ ನಂಬಿಕೆ ಇದೆ. ನಿಮಗೆ ವಿಡಿಯೋ ಏನು ಅನ್ನಿಸ್ತೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಮಿಸ್ ಆಗಿದರೆ ವಿಡಿಯೋದಲ್ಲಿ ಸಾರಿ, ನನ್ನ ಕೈಲಾದಷ್ಟು ನಾನು ಕವರ್ ಮಾಡಿದ್ದೀನಿ. ನಾವು ಹೋದ ತಕ್ಷಣ ಪೂಜೆ ಎಲ್ಲ ಶುರುವಾಯಿತು. ಅಷ್ಟರಲ್ಲಿ ಊಟ ಕೂಡ ರೆಡಿಯಾಗಿತ್ತು. ನಾವೀಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಬಂದಿದ್ದರು, ನಮ್ಮ ರಿಲೇಟಿವ್ಸು ಎಲ್ಲ. ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಮಕ್ಳಿಗೆಲ್ಲ ಹಸುವಾಗಿತ್ತಲ್ಲ, 9:30 ಆಗೋಗಿತ್ತು ಆಗಲೇ. ಅದಕ್ಕೆ ಊಟ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ. ಮುದ್ದೆ ಊಟನ ಮಾಡಿಸಿದ್ರು. ತುಂಬ ಚೆನ್ನಾಗಿ ಯೋಚನೆ ಮಾಡಿ, ಈಗೆಲ್ಲ ಕಡೆ ಇದೊಂಥರ ಟ್ರೆಂಡ್ ಆಗಿದೆ. ಅಂದರೆ ಎಲ್ಲರ ಮನೆಯಲ್ಲೂ ಶುಗರ್ ಪೇಷಂಟ್ಗಳಿರೋದ್ರಿಂದ ಮುದ್ದೆ ಊಟ ಬೆಟರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ತರಕಾರಿ ಸಾಂಬಾರು ಮತ್ತು ಮುದ್ದೆ ಪಲ್ಯ ಎಲ್ಲ ಮಾಡಿಸಿದ್ರು. ಹಾಗೆ ಲಾಸ್ಟಲ್ಲಿ ಅನ್ನ ಸಾಂಬಾರು ಕೂಡ. ಊಟ ಎಲ್ಲ ಆಯಿತು. ಆದಮೇಲೆ ಎಲ್ಲರೂ ಸೇರಿದರು, ಫ್ಯಾಮಿಲಿಯವರು. ಎಲ್ಲರನ್ನೂ ನೋಡಿ ಎಲ್ಲರನ್ನೂ ಮೀಟ್ ಮಾಡಿ ತುಂಬಾ ಖುಷಿಯಾಯಿತು. ರೀಸೆಂಟಾಗಿ ಲಾಸ್ಟ್ ವಿಡಿಯೋ ಅನಿಸುತ್ತೆ, ನಮ್ಮ ಇನ್ನೊಬ್ಬರು ರಿಲೇಟಿವ್ದು ಆಗಿತ್ತು. ಆದರೆ ಈ ಕಡೆ ಈಗ ಸ್ವಲ್ಪ ಇನ್ನೂ ಜಾಸ್ತಿ ಜನ ಎಲ್ಲ ಬಂದಿದ್ದರು. ಈ ಕಡೆ ನಮ್ಮ ಕಡೆಯವರು ಎಲ್ಲರೂ ಮಾತಾಡಿಸಿ ಖುಷಿಯಾಯಿತು. ಈಗ ನೈಟು ಚಪ್ರಕ್ಕೆಲ್ಲ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ ನಮ್ಮ ಭಾವ ಮತ್ತು ನಮ್ಮ ಮನೆಯವರು. ಹಾಗೆ ನನ್ನ ನಾದಿನಿಯ ಮಾವ ಎಲ್ಲರೂ ಕೂಡ ರೆಡಿ ಮಾಡಿದ್ರು. ನಾವು ನೈಟು ಅಲ್ಲಿ ಹೊಸ ಮನೆಯಲ್ಲಿ ಸ್ವಲ್ಪ ಜಾಗ ಅಂದರೆ ಸಾಕಾಗಲ್ಲ ಅನ್ನಿಸ್ತು. ಅಂದರೆ ತುಂಬ ಜನ ಇದ್ರಲ್ಲ, ಹಂಗಾಗಿ ನಾವು ನಮ್ಮ ನಾದಿನಿ ಮನೆ ಕೂಡ ಅಲ್ಲೇ ಇರೋದು. ಹಂಗಾಗಿ ಅವ್ರ ಮನೆಗೆ ಬಂದು ನೈಟ್ ಉಳ್ಕೊಂಡು ಬೆಳಗ್ಗೆ ಬೇಗನೆ ಎದ್ದು 5:30 ಅಷ್ಟರಲ್ಲಿ ಎಲ್ಲರೂ ಕೂಡ ರೆಡಿಯಾಗಿದ್ವಿ.
ಒಂದೇ ಕಡೆ ಎಲ್ಲರೂ ಇರೋದಕ್ಕಾಗಲ್ಲ ಅಲ್ವಾ, ಹಂಗಾಗಿ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಹತ್ರದಲ್ಲಿರೋ ಮನೆಗಳಿಗೆ ಎಲ್ಲರೂ ಕೂಡ ಶಿಫ್ಟ್ ಆದ್ವಿ. ಅಲ್ಲಿಂದ ರೆಡಿಯಾಗಿ ನಾವೀಗ ಗೃಹ ಪ್ರವೇಶದ ಮನೆಗೆ ಬಂದಿದ್ದೀವಿ. ಈಗ ಪೂಜೆ ಎಲ್ಲ ಯಾವ ರೀತಿ ಆಯಿತು ಅಂದ್ಬಿಟ್ಟು ಒರಿಜಿನಲ್ ಆಗಿ ವಿಡಿಯೋನ ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಕಲರ್ಫುಲ್ ಆಗಿರುತ್ತೆ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ओम प्रकृते नमः ओम विकृते नमः ओम विद्याय नमः ओम सर्वभूतात्मने ओम शब्दाय नमः विभूते नमः गुरुवे नमः परमात्मने नमः वाचे नमः पद्मालयाय नमः पद्माय नमः सुच्चयाय नमः स्वाहाय नमः सुधाय नमः सुधाय नमः इदमे नमः गोಡೆ ಮಾರನ ಹಿಡ್ಕೊಂಡು ಮುಂದಕ್ಕೆ ಯಾರನ್ನ ಹಿಡ್ಕೊಂಡಿರೋದು ಬಲ್ಗಾಲ ಅಪ್ಪ ಬಾರಪ್ಪ ಇಲ್ಲಿ ಫಸ್ಟು ನಿಧಾನ ಬನ್ನಿ ಬನ್ನಿ ಕರ್ಕೊಂಬನ್ನಿ ಹೆಂಗೆ ಸ್ವಲ್ಪ ಜಾಗ ಕೊಡಿ. ಇದು ಬರ್ತದೆ, ಇದೇನಾಗಲ್ಲ ಇದು ತೊಂದರೆ. ಬಲಗೈಯಿಂದ ಓಪನ್ ಮಾಡಿ, ನಿಧಾನ ನಿಧಾನ, ಸರಿನಾ? ಇವಾಗ ಬಲಗಾಲಿಂದ ಸೇರನ್ನು ಹೊರಬಿಟ್ಟು ಫಸ್ಟ್ ಬಲಗಾಲಿಂದ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಸರ್ ಸೈಡಿಗೆ ಬರಬೇಕು. ನಿಧಾನ ನಿಧಾನ ಬಲಗಾಲಿ ತಗೊಳ್ಳಿ, ನಿಧಾನ ಸಣ್ಣಗೆ ಬನ್ನಿ, ನಿಧಾನ ದೇವ್ರ ಮನೆಗೆ ನಿಧಾನ ಬನ್ನಿ. ಒಬ್ಬರು ಎರಡು ದಿನಕ್ಕೆ ದೇವ್ರ ಮನೆಗೆ ಇನ್ನೂರು ಅಡುಗೆ ಮನೆಗೆ ಇಟ್ಬಿಡಿ. ನಿಧಾನ ನಿಧಾನ ಕೊಡಿ, ಸ್ಲಿಪ್ ಆಗ್ತಿಲ್ಲ. ओम प्राणाय स्वाहा व्यानाय स्वाहा उदाय स्वाहा समनाय स्वाहा ब्रह्मणे नमः अमृतामृतामृतास्वर्णे स्वाहा हिरण्यवात्रं पूर्णं ददाते माधव्यो साधते एकदा ब्राह्मणमुपारते एकदैव यजमानः युक्तेजो वैश्वानाय विद्महे लालीलालाय धीमहि तन्नो अग्निः प्रचोदयात्।
हरे ओम रक्ष रक्षामि कारयामि नमस्काराणि समर्पयामि ಇವಾಗ ಹಾಲು ಹಾಕ್ತು ಆರತಿ ಮಾಡ್ರು ಅವ್ರಿಗೆಲ್ಲ ಪ್ಯಾಕೆಟ್ ಅಲ್ಲ ಅದು ಅವ್ರ ಕಾಕಟಿಗೆ ಇಲ್ಲಿ ಬಗ್ಸ್ಕೊಂಡ್ರೆ ಏನೋ ಹುಷಾರಾಗಿ ಎತ್ತಿಡ್ಬೇಕು ಇದು ನಮ್ಗೆ ಬೇಕಾದ ಒಂದು ಪ್ಲೇಟ್ ಮೇಲೆ ಮುಚ್ಚಿಬಿಟ್ಟಿರ್ಬೇಕು ಅಷ್ಟೊಂದು ಬೇಡ ಮುಕ್ಕಾಲು ಲೀಟರ್ 1 ಲೀಟರ್ ಸಾಕು ಅರ್ಧ ಲೀಟರ್ ಇವಾಗ ನೀಟಾಗಿ ನೀವೆಲ್ಲ ಹೆಣ್ಮಕ್ಳು ಇದನ್ನ ಹಾಲು ಕುಡಿಸ್ಬೇಕು ಆಯ್ತಾ 3 ಸಕ್ಕರೆ ತರಬೇಕು ಒಂದು ಸ್ವಲ್ಪ ಸಕ್ಕರೆ ಆಮೇಲೆ 1 ಲೋಟನ ದೇವ್ರ ಮನೆಗೆ ಇನ್ನೊಂದು ಲೋಟನ ಇದು ಮನೆ ದೇವ್ರಿಗೆ ಈ ದೇವರಿಗೆ ಲಕ್ಷ್ಮೀ ಸ್ವಾಮಿಗೆ ಇಟ್ಬಿಟ್ಟು ಆಮೇಲೆ ಎಲ್ಲರಿಗೂ ಒಂದು ಸ್ವಲ್ಪ ಹಾಲು ಕೊಡ್ತೀವಿ ಒಂದೊಂದು ಕರ್ಪೂರ ಹಾಕಿದ್ರೆ ಚೆನ್ನಾಗಿ ಉಪ್ಲಿ ಸಕ್ಕರೆ ಇನ್ನು ಚೆನ್ನಾಗಿ ಉಪ್ತಿ ಸಕ್ಕರೆ ಈ ಕಡೆ ನೋಡಿ ನಗ್ಬೇಕು ಒಂದ್ ಸೈಡ್ ಮೇಡಮ್ ಒಂದ್ ಸೈಡ್ ಅಲ್ಲಿ ಕಾಣಿಸ್ಬೇಕು ಬಿಡಿ ಮೇಡಮ್ ಸಕ್ಕರೆನಾ ಅಲ್ಲಿ ಕಾಣ ನಗ್ಬೇಕು ಸಕ್ಕರೆ ಜಾಸ್ತಿ ಆಗ್ಬಿಡೋದ ಹಾಲು ಉಗ್ಸಿದ್ದೆಲ್ಲ ಆಯಿತು ತುಂಬ ಚೆನ್ನಾಗಾಯಿತು ಪೂಜೆ ಅಂತಲೇ ಹೇಳ್ಬೋದು. ಈಗ ಉಗ್ಸಿರೋಂಥ ಹಾಲನ್ನ ದೇವ್ರ ಮನೆಗಿಟ್ಟು ಹಾಗೆ ದೇವ್ರುಗಳಿಗೆಲ್ಲ ನೈವೇದ್ಯ ಮಾಡಿ ಆಮೇಲೆ ಮನೆಯಲ್ಲಿರೋರಿಗೆ ಎಲ್ಲರಿಗೂ ಕೂಡ ಸ್ವಲ್ಪ ಕೊಡಿ ಅಂತ ಹೇಳಿದ್ರು. ಅದೆಲ್ಲ ಆದಮೇಲೆ ಈಗ ನೆಕ್ಸ್ಟು ಇನ್ನು ಪೂಜೆಗಳೆಲ್ಲ ಇದೆ, ಅದಕ್ಕೆ ಇನ್ನೂ ಹೂವು ಎಲ್ಲ ಬಿಡಿ ಹೂವುಗಳಿತ್ತೆ ಅಂದ್ಬಿಟ್ಟು ಎಲ್ಲ ಕಟ್ತಾಯಿದ್ರು. ಇವರೆಲ್ಲ ನಮ್ಮ ಮನೆಯವರ ಅತ್ತೆಯಂದಿರು, ಅವರ ಮಕ್ಕಳು, ಅವರ ಚಿಕ್ಕಮ್ಮ, ಹಾಗೆ ನಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ, ಯಾರೂ ಮಿಸ್ ಆಗಿಲ್ಲ. ನನ್ನ ಚಿಕ್ಕನಾದ್ನಿ ಒಬ್ಬಳು ಮಿಸ್ ಆದಳು, ಅಂದರೆ ಅವರ ಮನೆಯಲ್ಲೂ ಕೂಡ ಇವತ್ತೇನೋ ಫಂಕ್ಷನ್ ನಡೀತಿತ್ತು, ಹಂಗಾಗಿ. ಈಗ ನೆಕ್ಸ್ಟ್ ನವಗ್ರಹ ಪೂಜೆ ಮತ್ತು ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಆಂಜನೇಯ ಸ್ವಾಮಿ ಮತ್ತೆ ಕ್ಷೇತ್ರಪಾಲಕ ಈ ಮೊದಲಿಗೆ ನವಗ್ರಹ ಪೂಜೆ ಎಲ್ಲ ಆಯಿತು. ಇನ್ನೇನು ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರುವಾಗುತ್ತೆ. ಅಷ್ಟರಲ್ಲಿ ಒಂದು ಹೋಮ ಕೂಡ ಇತ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರುವಾಗೋಕ್ಕೆ ಮುಂಚೆ ನಾವು ತಿಂಡಿ ಎಲ್ಲ ಮಾಡ್ಕೊಂಬಿಡೋಣ ಅಂತ ಈಗ ತಿಂಡಿಗೆ ಬಂದಿದ್ದೀವಿ. ಎಲ್ಲರಿಗೂ ಒಂದೇ ಸಲ ಅರೇಂಜ್ ಮಾಡಿದರು, ಒಂದೇ ಸಲ ಕುತ್ಕೊಳ್ಳೋ ಥರ. ಬೇಗನೆ ಆಯಿತು. ಇಡ್ಲಿ, ವಡೆ ಮತ್ತು ಪೊಂಗಲ್ ಎಲ್ಲ ಮಾಡಿಸಿದ್ರು ತಿಂಡಿಗೆ. ತುಂಬಾ ಚೆನ್ನಾಗಿತ್ತು ತಿಂಡಿ, ಎಲ್ಲರಿಗೂ ಇಷ್ಟ ಆಯಿತು. ತಿಂಡಿ ಎಲ್ಲ ಆದಮೇಲೆ ಬೆಳಿಗ್ಗೆ ಈ ಥರ ಕಾಣಿಸ್ತಿತ್ತು ಮನೆ. ಎಲ್ಲರೂ ಆಲ್ಮೋಸ್ಟು ರಿಲೇಟಿವ್ಸ್ ಎಲ್ಲ ಇನ್ನೂ ಬರೋರೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದ್ರು. ಅಷ್ಟರಲ್ಲಿ ಒಂದು 8:30, 9 ಆಗಿತ್ತು ಇಷ್ಟೊತ್ತಿಗೆ. ಇನ್ನೇನೀಗ ನೆಕ್ಸ್ಟು ಪೂಜೆಗಳು ಸ್ಟಾರ್ಟ್ ಆಗುತ್ತೆ. ನಾವು ನೋಡಿರೋ ಹಾಗೆ ತುಂಬಾ ಕಷ್ಟಪಟ್ಟು ಈ ಮನೇನ ಕಟ್ಟಿದ್ದಾರೆ. ತುಂಬ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವರ ಜೀವನ ಮುಂದೆ ಕೂಡ ಇನ್ನೂ ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಪ್ರತಿಯೊಂದು ಊಟ ಆಗಿರ್ಬೋದು, ಪೂಜೆಗಳಾಗಿರ್ಬೋದು, ಎಲ್ಲದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಎಲ್ಲದೂ ಕೂಡ ತುಂಬ ಚೆನ್ನಾಗಾಯಿತು. धनमद्देवायुर्धनं सूर्यं धनं वसो धनमिन्द्रो बृहस्पतिवर्णं धनमश्नुते वैनते सोमं पिबोधयामि कौसलेन्द्राय महनीयगुणार्थने चक्रवर्तितमुद्धामि इति क्षीरास्नानं समर्पयामि. विग्रहदि तट्टेಗೆ ಇಟ್ಕೊಳ್ಳಿ. स्नापयामि या फलनीया अकुला पुष्पयाश पुष्पणीः बृहस्पति प्रसूतस्थानो मञ्चत्वगम्मसः फलोदकेन स्नापयामि फलं निवेदयामि. त्वया हतेन पापेन जीवां शरदाञ्चितम् अलङ्करणार्थे हरिद्रा स्नानाञ्च करिष्ये. हरिः ओम्.
हिरण्यवर्णां हरिणीं सुवर्णरथशास्त्रजां चन्द्रां हिरण्मयीं लक्ष्मीं जातवेदो मवावह तामहावह जातवेदो लक्ष्मीमनपगाशतां कां सोऽस्मितां हिरण्यप्राकारां मार्धां ज्वलन्तीं तृप्तां तर्पयन्तीं पद्मे स्थितां पद्मवर्णं तामियोपपेष्यं हरिः ओं भूमिर्धेनुर्धरणे स्नानां च करिष्ये वनस्पतिरसा भूता गन्धाढ्यो गन्धमुत्तमाम् अग्रे सर्वदेवानां धूपोऽयं प्रतिगुह्यतां दोरथे धूर्वधूर्वन्तं योऽस्मां धूर्वते सन्धूर्वयं धूर्वमस्तं धूपैवयजमानः युक्तेजो ददाति पर्याप्यानन्तरायाय सर्वस्तोमोदिरात्रमुत्तममहर्भवते चन्द्रमा वापादोषिकं पुष्पवान् प्रजावाहान् पशुमान् भवति य एवं मेधा योऽभावाय तं मेधा आयतनवान् भवति हरि ओं पुष्पस्नानां च करिष्ये हरि ओं वैद्यरोगे नाकबियಲ್ಲ ದೇವರ ಮೇಲೆ ಹಾಕಿ ತಿರಬೇಕು ಆಚೆ ಚುಚ್ಚು ಅಮ್ಮ ಹಂಗೆ ಒಂದು ಇಲ್ಲ वासुदेवाय स्वाहा ओम नमो भगवते 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 वासुदेवाय स्वाहा मेवाप्नोति अथ इयं मयि पूर्णावधि अस्य मेवा प्रतिष्ठते ओम पूर्णमदः पूर्णमिदं पूर्णस्य पूर्णमादाय पूर्णमेवावशिष्यते ओम शांति 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 अब घंटा मध्य किट्बिಡಿ घंटा मध्य किट्ಬಿಡಿ ಹುಷಾರಾಗಿರಿ ಸ್ವಲ್ಪ ಲಾಂಛನ ಕೂಡ ಎಲ್ಲ ಹೋಮ ಎಲ್ಲ ಆದಮೇಲೆ ಇವಾಗ ಅಷ್ಟದಿಕ್ಕುಗಳಿಗೆ ಬಲಿ ಅನ್ನವನ್ನು ಹಾಕ್ತಾ ಇದ್ದಾರೆ. ओम यमाय नमः ओम निरवते नमः ओम वरुणाय नमः ओम वायुवे नमः ओम कुबेराय नमः ओम ईशाय नमः अष्टदिक्पालक देवताभ्यो नमो नमः आवाहय उद्गडी ತೊಳೆಯಲ್ಲಿ ಹಚ್ಕೊಳ್ಳಿ ಉದ್ಗಡಿ दूरमन्तं योऽस्मान् दूर्वदे तं दूर्वयं दूरमस्तं धूपमाग्रापयामि देवस्यजातवेद भक्तिं निर्वृतिं मम प्राणि प्रथमान्यासन्न देहनाकं धैमानसचन्ते ಈಗ ಮನೆಗೆ ಮತ್ತು ಮನೆಯವರಿಗೆಲ್ಲ ದೃಷ್ಟಿ ನಿವಾರಣೆ ಆಗಲಿ ಅಂದ್ಬಿಟ್ಟು ಬೂದ್ಗಂಬಳಕಾಯಿನ ಹೊಡಿತಾ ಇದ್ದಾರೆ. ಇವರು ಕೂಡ ನಮ್ಮ ಹತ್ರದ ರಿಲೇಟಿವ್ಸೇ ಆಗಬೇಕು. ಮಾಯಸಂದ್ರದಲ್ಲಿರೋದು ಇವರು ದೇವ್ರ ಜೊತೆಯಲ್ಲಿ ಬಂದಿದ್ರು. ಅಂದರೆ ದೇವ್ರ ಕೆಲಸಗಳಿಗೆಲ್ಲ ಇವರು ಕೂಡ ಹೋಗ್ತಾ ಇರ್ತಾರೆ. ಹಾಗಾಗಿ ಅವರು ಕೂಡ ಬಂದಿದ್ರು. ಇವಾಗ ಬಲಗಡೆ ಇರೋದು ಎಡಗಡೆ ಕಿಕ್ಕಿ ಎಡಗಡೆ ಬಲಗಡೆ ಇಲ್ಲಡಿ ದೇವನ ಮಠ ಅದನ್ನ ತಡಗಂಡೆ ಒಂದೇ ರೋಡ್ ಬಾಣ ಮೇಲಿಗೆ ಎಡಗೈ ಸರಕೊಂಡು ಒಂದೇ ರೋಡ್ ಬಂದಿ ಅದೇ ರೋಡ್ ಬನ್ನಿ ಆ ಕಡೆ ಒಂದು ಈ ಕಡೆ ಒಂದು ಹಾಕಿ ಅಷ್ಟ ಮೇಲಿಗೆ ಬನ್ನಿ ಈ ಕಡೆ ನೋಡಿ ಹೆಂಗೇನೆ ಅಲ್ಲ ಅವ್ರಿಗೆ ಮೂಲೆ ಕಾಣ್ಬೇಕಲ್ಲಿ ದೇವ್ರು ದೇವ್ ಮೂಲೆ ಫುಲ್ ಎಲ್ಲ ನೋಡಿದ್ಮೇಲೆ ಬನ್ನಿ. ಕೊನೆಯದಾಗಿ ಕಥೆ ಅಂತ ಹೇಳ್ತೀವಿ. ಈ ಸತ್ಯನಾರಾಯಣ ಸ್ವಾಮಿಯ ಕಥೆಯನ್ನ ಎಲ್ಲರೂ ಶಾಂತಚಿತ್ತರಾಗಿ ಕೇಳಬೇಕು. ಯಾರು ಗಲಾಟೆ ಮಾಡಬಾರ್ದು. ಮಾತಾಡೋರು ಆಚೆ ಕಡೆ ಕೂತ್ಕೊಂಡು ಮಾತಾಡಿ ಆಯ್ತಾ. ಮಾಡಿಸಿದ್ರೆ ಎಷ್ಟು ಫಲ ಸಿಗುತ್ತೋ ಕಥೆಯನ್ನು ಕೇಳಿದ್ರು ಸಹ ಅವ್ರಿಗೆ ಅಷ್ಟು ಫಲ ಸಿಗುತ್ತೆ ಅಂತ ಹೇಳ್ತಾರೆ ಹಿರಿಯವರು. ಆದ್ರಿಂದ ದಯವಿಟ್ಟು ಯಾರು ಮಾತಾಡಿದರೆ ಈ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನ ಕೇಳಬೇಕು. ಈ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯನ್ನು ಯಾವ ರೀತಿ ಮಾಡಿದ್ದಾರೆ, ಯಾರ್ಯಾರು ಈ ಕಥೆಯನ್ನು ಮಾಡಿ ಅವರು ಯಾವ ಫಲವನ್ನು ಹೊಂದಿದ್ದಾರೆ, ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕಥೆಯನ್ನು ಕೇಳಿ ಈಗ ನಾವು ಮಾಡ್ತಕ್ಕಂಥ ಪೂಜಾ ಫಲ ನಮ್ಗೆ ಏನ್ ಫಲ ಸಿಗುತ್ತೆ ಅನ್ನೋದು ಪ್ರಾಮುಖ್ಯತೆ ವಹಿಸುತ್ತೆ. ಆದ್ದರಿಂದ ಶಾಂತ ಚಿತ್ತರಾಗಿ ಎಲ್ಲರೂ ಕೇಳಬೇಕು. ಪ್ರಥಮಾಧ್ಯಾಯ ನೈಮಿಷಾರಣ್ಯವಾಸಿಗಳಾದ ಸಮಸ್ತ ಋಷಿಗಳು ಒಂದಾನೊಂದು ಕಾಲದಲ್ಲಿ ಪೌರಾಣಿಕರಾದ ಸೂತ ಮಹರ್ಷಿಗಳನ್ನು ಕುರಿತು ಎಲೆ ಮುನಿವರೇನೆ ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು, ಈ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಸೂತರು ಶೌನಕಾದಿಗಳನ್ನು ಕುರಿತು ಎಲೆ ಮುನಿಗಳಿರ ಆಲಿಸಿರಿ. ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ದೇವರ್ಷಿಯಾದ ನಾರದಿಗೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆಯೇ ನುಡಿವೆನು. ಸಾವಧಾನ ಚಿತ್ತರಾಗಿ ಕೇಳಿರಿ. ಲೋಕಾನುಗ್ರಹ ಮಾಡಬೇಕೆಂಬ ಬಯಕಿಂತ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು.
ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುತ್ತಿರುವವರನ್ನು ನೋಡಿ ಈ ಲೋಕದ ಸಂಕಟಗಳು ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನಸ್ಸಿನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು. ಅಲ್ಲಿ ಶುಭ್ರ ವರ್ಣವುಳ್ಳವನಾಗಿಯೂ 4 ತೋಳುಗಳು ಉಳ್ಳವನಾಗಿ ಇರುವ ಕಮಲಾಪತಿಯನ್ನು ಕಂಡು ಎಲೆ ಅನಂತವಾದ ಪರಾಕ್ರಮವುಳ್ಳಂತ ವಾಕ್ ಮನಸ್ಸುಗಳಿಗೆ ಅಗೋಚರವಾದ ಆಕಾರವುಳ್ಳಂತ ಆದಿಯು ಮಧ್ಯೆಯೂ ಕೊನೆಯೂ ಇಲ್ಲದಂತ ಗುಣಸ್ವರೂಪನಾದಂತ ಸಕಲ ಭೂತಗಳಿಗೂ ಮೊದಲನೆಯಾದಂತ ಭಕ್ತರ ಸಂಕಟಗಳನ್ನು ಹೋಗಲಾಡಿಸತಕ್ಕಂತ ಸ್ವಾಮಿಯೇ ನಿನಗೆ ನಮಸ್ಕಾರವೆಂದಲು ಆಗ ಶ್ರೀಮನ್ನಾರಾಯಣರು ಎಲೆ ನಾರದನೇ, ನಿನ್ನ ಮನಸ್ಸಿನಲ್ಲಿ ಏನಿರುವುದು ಅದನ್ನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವನೆಂದಲು ಆಗ ನಾರದರು ಎಲೆ ಭಕ್ತ ಬತ್ತಲನೆ, ಭೂಲೋಕದಲ್ಲಿ ಹುಟ್ಟಿದಂತ ಸಕಲ ಮಾನವರು ತಮ್ಮ ಪಾಪ ಕರ್ಮಗಳಿಂದ ದಹಿಸಲ್ಪಡುತ್ತಿರುವರು. ಸುಲಭದಲ್ಲಿ ಅವರ ಸಂಕಟವು ಹೇಗೆ ಪರಿಹಾರವಾಗುವುದು ಅದನ್ನು ನನ್ನಲ್ಲಿ ನೀನು ದಯೆ ತೋರಿ ತಿಳಿಸಬೇಕೆಂದಲು ಆಗ ಭಗವಂತನು ನಾರದರಿಗೆ ಪ್ರಪಂಚಾನುಗ್ರಹ ಕಾಂಕ್ಷಿಯುಳ್ಳ ನೀವು ಚೆನ್ನಾಗಿ ಕೇಳಿದೆ. ಯಾವ ಕರ್ಮ ಮಾಡಿದರೆ ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನೋ ಆ ರಹಸ್ಯವನ್ನು ಹೇಳುವೆನು ಕೇಳು. ಸ್ವರ್ಗ ಮತ್ತೆ ಲೋಕಗಳಲ್ಲಿ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು. ಎಲೆ ಮಗುವೆ, ನಿನಗೆ ನನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ತಿಳಿಸುವೆನು. ವಿದ್ಯುಕ್ತವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದಬಹುದು ಎಂಬುದಾಗಿ ನುಡಿದ ಭಗವದ್ ವಾಕ್ಯವನ್ನು ಆಲಿಸಿದ ನಾರದ ಮಹರ್ಷಿಯು ಎಲೆ ಜಗದೊಡೆಯನೇ, ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂತು? ಯಾರಿಂದ ಪೂರ್ವದಲ್ಲಿ ಈ ವ್ರತವು ಆಚರಿಸಲ್ಪಟ್ಟಿತು? ಈ ವ್ರತಾಚರಣೆಯ ಕಾಲ ಯಾವುದು? ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು, ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನ ಧಾನ್ಯಗಳನ್ನು ಸಮೃದ್ಧಿಪಡಿಸುವುದು, ಸಕಲ ಸೌಭಾಗ್ಯಗಳನ್ನು ಸಂತಾನಗಳನ್ನು ಉಂಟು ಮಾಡುವುದು, ಎಲ್ಲಾ ಕಡೆಯಲ್ಲೂ ಜಯವುಂಟು ಮಾಡುವುದು. ಯಾವ ದಿನದಲ್ಲಿ ಮನುಷ್ಯನಿಗೆ ಈ ವ್ರತವು ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಭಕ್ತಿಯಿಂದ ಶ್ರದ್ಧೆಯಿಂದ ಸಾಯಂಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಿ ಧರ್ಮದಲ್ಲಿ ದೃಷ್ಟಿಗೊಳ್ಳವನಾಗಿ ಉಪ್ಪಿನಿಂದ ಒಡಗೂಡಿ ಶ್ರೇಷ್ಠವಾದ ಹಾಲು ಪಾಲು ಭಕ್ಷ್ಯಗಳನ್ನು ಬಾಳೆಹಣ್ಣು, ತುಪ್ಪ, ಹಾಲು, ರವೆ, ತಂಬಿಟ್ಟು, ಶಕ್ತಿ ಇಲ್ಲದಿದ್ರೆ ಬೆಲ್ಲ, ಸಕ್ಕರೆಗಳಿಂದ ಮಿಶ್ರಿತವಾದ ಅಕ್ಕಿ, ಹಿಟ್ಟಿನ ತಂಬಿಟ್ಟು ಇವುಗಳೆಲ್ಲವನ್ನು ಹಾಲು ಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ಫಲದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೆ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತ ವಾದ್ಯಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸುಗ್ರವನ್ನು ಕುರಿತು ಬರಬೇಕು. ಈ ಪ್ರಕಾರ 4 ವರ್ಷಗಳು ಈ ವ್ರತಾಚರಣೆಯನ್ನು ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ಮೇರೆಗೆ ಮಾಡಲು ಖಂಡಿತವಾಗಿಯೂ ಮನುಷ್ಯನಿಗೆ ಅವಿಷ್ಟ ಸಿದ್ಧಿ ಉಂಟಾಗುವುದು. ಕಲಿಯುಗದಲ್ಲಿ ಇದಕ್ಕಿಂತ ಸುಖಕರವಾದ ಸುಲಭ ಉಪಾಯವಿಲ್ಲವೆಂದು ಶ್ರೀಮನ್ನಾರಾಯಣ ನಾರದರಿಗೆ ಹೇಳಿದನೆಂಬಲಿಗೆ ಸ್ಕಾಂದ ಪುರಾಣದ ರೇವಾಖಂಡದ ಪ್ರಥಮಾಧ್ಯಾಯಂ ಸಂಪೂರ್ಣಂ. ಜಯ ಸತ್ಯನಾರಾಯಣ, ಜಯ ಸತ್ಯ ಭಾಮೇಶ, ಜಯ ಸತ್ಯ ಗಣಪತಿಯ ಜಯತು ಜಯತು ಭೂರ್ಭುವಸ್ವ ಸಮರ್ಪಯಾಮಿ. ಮತ್ತೆ ಅಕ್ಷತೆ ಹೇಳ್ಕೊಳ್ಳಿ. ಏಕಧೈವೈಜಮಾನೋ ಯುಸ್ತೇಜೋ ದದಾತಿ ನಮಸ್ಕಾರಾಣಿ ಸಮರ್ಪಯಾಮಿ. ಮತ್ತೆ ಅಕ್ಷತೆ ತಗೊಳ್ಳಿ. ಪೂಜೆ ಸಮಾನ ಯಾರಂತಂದ್ರೆ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನಮ್ಮಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀನಾರಾಯಣ.
ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಏನು ಇಷ್ಟೊಂದು ಸ್ವಲ್ಪ ಕೊಡಪ್ಪ ಅಕ್ಷತೆಯಲ್ಲಿ ಕೇಳ್ಕೊಳ್ಳಿ. ನಿಮ್ಗೆ ಏನೇನು ಒಳ್ಳೇದಾಗ್ತದೋ ಆ ಭಗವಂತ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಶ್ರದ್ಧಾ ಭಕ್ತಿಯಿಂದ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಆ ಭಗವಂತ ಎಲ್ಲರಿಗೂ ಒಳಿತನ್ನು ಮಾಡ್ಲಿ. ಯಾರು ದಯವಿಟ್ಟು ಮಾತಾಡ್ಬೇಡಿ ಆಯ್ತಾ. ಹೂವು ಅಕ್ಷತೆಯನ್ನು ಯಾರು ತಗೊಂಡಿದ್ದಾರ ನಾನು ಮಂತ್ರವನ್ನು ಹೇಳಿದ್ಮೇಲೆ ನಾನು ಯಾವಾಗ ಅರ್ಪಣೆ ಮಾಡ್ಬೇಕು ಅಂತ ಹೇಳ್ತೀನಿ. ಆಗ ಅರ್ಪಣೆಯನ್ನು ಮಾಡಿ ಭೂಮಿ ಮುಟ್ಟಿ ನಮಸ್ಕಾರ ಮಾಡಿ ಒಬ್ಬೊಬ್ಬರಾಗಿ ಬಂದು ಹಾಕ್ಬೇಕು ಆಯ್ತಾ. ಓಂ ತದ್ವಿಷ್ಣು ಪರಮಂ ಪದಕಂ ಸದಾ ಪಶ್ಯಂತಿ ಸೂರ್ಯಃ ದಿವೇವ ಚಕ್ಷುರಾದಂ ತದ್ವಿಪ್ರಾಸ ಉಪನ್ಯವೋ ಜಾಗ್ರಮ ಸಸ್ಸಮಿಂದದೆ ವಿಷ್ಣೋರ್ಯೋತ್ಪರಮಂ ಪದಕಂ ಅರುಳಪ್ಪ ಶಾತು ತಿರುಳ ಚಿತ್ತಂ ಶುರುಕಾಲ ಒಂದನ್ನೇ ಚೈವೇತ್ತೋ ಮುನ್ಪತ್ತ ಮರಳೆ ಪತ್ತಂ ಪೋರಾಳ್ ಕೇಳ ಎತ್ತಮ್ಮೆ ಎತ್ತಣಂ ಕುಲத்தில் பிறந்தோ நீ குத்தே வளங்கை கொள்ள மகா. ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀರಾ? ಹೋಗಿ ಇರು. ಚಿಕ್ಕ ಚಿಕ್ಕ ಕಾಲಿಟ್ಟಿದೆ ಆಮೇಲೆ ಆಗ್ತದೆ. मंगलम कौशलेन्द्राय महनीयादने चक्रवर्ती जनमुखाय तत्पुरुषस्य विश्वमाधानमग्रे वेदाहम् ಅಡಳಿಲ್ಲ ಅಣ್ಣ ಪುಡಿ ಮಾಡು, ಅದನ್ನ ಪುಡಿ ಮಾಡ್ಕೊಬಿಡೋದಲ್ವಾ? ಇನ್ನೇನು ಜಾಸ್ತಿ ಕೊಡು, ವಿಡಿಯೋದಲ್ಲಿ ತೋರಿಸ್ತೀನಿ ನಿನ್ನ. ಈ ಕಡೆ ಮೂಲೆಯಲ್ಲಿ ಇದೆ ನೋಡಿ ಅಮ್ಮ, ಈ ಕಡೆ ಚೀಲದ ಹತ್ರ ಅಮ್ಮ. ಮೊದಲು ತುಂಬಸಕ್ಕೆ ಟವಲ್ ತಗೊಳಮ್ಮ.
ಪ್ರಸಾದ ಕೊಡ್ತಾರೆ. ಅವ್ರು ಚಾನಲ್ ಓಪನ್ ಮಾಡಿದ್ದಾರೆ. ನೀವು ಬರ್ತೀರಾ ಅಂತ ನಾನು ಚೆನ್ನಾಗಿ ಬಂದಿದ್ದೆ. ಪಾಸ್ ಮಾಡ್ತೀಯ ಎಲ್ಲರಿಗೂ? ನಾನೇ ಕೊಡ್ತೀನಿ. ಮೊಬೈಲಾ ಯಾವುದು ಕಂಪ್ನಿನಾ? ವಿವೋ. ಜಸ್ಟ್ ಕ್ಲಾರಿಟಿ ಇಲ್ಲ. ಹಾಗೆ ಇಟ್ಕೊಳ್ಳಿ, ಇಟ್ಕೊಳ್ಳಿ, ನೀವು ಕೈ ಇಟ್ಕೊಳ್ಳಿ. ಅವ್ರಿಗೆ ವಿಡಿಯೋ ಮಾಡ್ತಿದ್ದಾರೆ. ಸ್ಪೇಸಾ? ಸ್ಪೇಸ್ ಈ ಥರ ಎಲ್ಲ ಇದ್ದಾಗ ಕ್ಲಿಯರ್ ಮಾಡ್ಕೊಂಡೇ ಬರೋದು. ನೀವು ಕೊಟ್ಟಿದ್ದು ಅಂತ ಗೊತ್ತಾಗಲ್ಲ ಆಮೇಲೆ ಅವ್ರಿಗೆ. ಅಪ್ಲೋಡ್ ಆಗ್ತಾ ಆಗ್ತಾ ಡಿಲೀಟ್ ಮಾಡ್ಬಿಡ್ತೀವಿ, ಹಳೆ ವಿಡಿಯೋ ಇಟ್ಕೊಳ್ಳೋದು. वाजिनः सुरभिनों काकरदोरण आयुधं कारद्वार सत्यनारायण स्वामी वरप्रसाद कृपाशीर्वाद फलसिद्धिरस्तु शतमानं भवति सदाय पुरुषतेन्द्र आयुष्येन्द्रियते दीर्घमायुः ಆಯ್ತು ಮುಗಿತಿಲ್ಲಿಗೆ ಆರಾಧ ಇದೆಲ್ಲ ವಿಚಾರಿಸ್ಕೊಂಡು ಬನ್ನಿ ಸರ್. ಹೇಳ್ಬೇಕಂತ ಏನಂತೆ? ಒಂದು 80% ಅಷ್ಟು ಪೂಜೆ ಎಲ್ಲ ಮುಗ್ದಿದೆ. ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ತುಂಬಾ ಬಿಸಿಲಿತ್ತು, ಆದರೆ ಇಲ್ಲಿ ಊಟದ ಕಡೆ ಎಲ್ಲ ನೆರಳಿಗೆ ವ್ಯವಸ್ಥೆ ಮಾಡಿದರು. ಆದರೆ ನಮಗೆ ಸ್ವಲ್ಪ ಬಿಸಿಲು ಬೀಳೋ ಕಡೆ ಜಾಗ ಸಿಕ್ತು. ಪರವಾಗಿಲ್ಲ, ಊಟ ಎಲ್ಲ ಚೆನ್ನಾಗಿತ್ತು. ಎಲ್ಲದನ್ನು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ತುಂಬ ಚೆನ್ನಾಗಿ ಮಾಡಿಸಿದ್ರು. ನೋಡ್ತಿರ್ಬೋದು ಏನೇನಿದೆ ಅಂದ್ಬಿಟ್ಟು. ನಂಗೆ ತುಂಬ ಇಷ್ಟ ಆಗಿದ್ದು ಪೈನಾಪಲ್ ಒಬ್ಬಟ್ಟು ಮತ್ತು ಹಲಸಿನಕಾಯಿ ಕಬಾಬು ಮತ್ತು ಮಸಾಲೆ ರೊಟ್ಟಿ ಎಣ್ಗಾಯಿನ ಮಾಡಿದರು. ಅದು 3 ತುಂಬ ಇಷ್ಟ ಆಯಿತು. ಆಮೇಲೆ ನಾರ್ಮಲಾಗಿ ಪಲಾವು ಮತ್ತು ಅನ್ನ ಸಾಂಬಾರು, ರಸಮು ಆ ಥರ ಎಲ್ಲ ಇತ್ತು. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಲ್ಮೋಸ್ಟ್ ಎಷ್ಟೊಂದು ಜನ ರಿಲೇಟಿವ್ಸ್ ಎಲ್ಲ ಹೊರಟೋಗಿದ್ರು. ಲಾಸ್ಟಲ್ಲಿ ಈಗ ನಾವು ಕೂಡ ಗಿಫ್ಟ್ ಕೊಡೋಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮ ಭಾವ, ನಮ್ಮ ಹೊರ್ಗಿತೆ ಅವರೆಲ್ಲ ನಿನ್ನೆ ಬೇಗನೆ ಬಂದಿದ್ದರು. ನಾವು ವರ್ಕ್ ಇದ್ದಿದ್ದರಿಂದ ಸ್ವಲ್ಪ ಬರೋದು ಲೇಟ್ ಆಯಿತು. ಹಾಗೆ ಅವರು ಇವತ್ತು ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು, ಹಂಗಾಗಿ ಅವರು ಹೊರಡ್ತಿದ್ರು. ಒಟ್ಟಿಗೆ ಗಿಫ್ಟ್ ಕೊಟ್ಬಿಡೋಣ, ಈಗ ಹಾಗೆ ಫೋಟೋಸ್ ತೆಗೆಸ್ಕೊಂಬಿಡೋಣ ಅಂದ್ಬಿಟ್ಟು ಈಗ ಹೋಗಿದ್ದು. ಏನು ಗಿಫ್ಟ್ ಕೊಟ್ವಿ ಅಂದರೆ ಈಗ ಸೈಡಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಒಂದು ವಾಲ್ ಕ್ಲಾಕ್ನ ಗಿಫ್ಟಾಗಿ ಕೊಟ್ಟಿದ್ದೀವಿ. ಹೊಸ ಮನೆಗೆ ಯೂಸ್ ಆಗುತ್ತೆ ಅದು ಅಂದ್ಬಿಟ್ಟು. ಈಗ ನೆಕ್ಸ್ಟ್ ಈಗ ಮನೆಗೆ ಬಂದಿದ್ದಂಥ ಮನೆ ದೇವ್ರುಗಳನ್ನೆಲ್ಲ ಕಳಿಸ್ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಮನೆ ದೇವ್ರುಗಳಿಗೆಲ್ಲ ಮಡ್ಲಕ್ಕಿ ಕಟ್ಟಿ ಪೂಜೆನ ಮಾಡಿ ತುಂಬ ಚೆನ್ನಾಗಿ ಕಳಿಸ್ಕೊಡ್ತಾರೆ. ಇದು ಮನೆಗೆ ಬರೋವಾಗ್ಲೂ ಇದೇ ಥರ ತುಂಬ ಚೆನ್ನಾಗಿ ಕರ್ಕೊಂಡು ಬಂದಿರ್ತಾರೆ ಪೂಜೆಗಳನ್ನೆಲ್ಲ ಮಾಡಿಕೊಂಡು. ಅಂದರೆ ನಮಗೆ ಅದು ಮಿಸ್ ಆಯಿತು, ನಾವು ಆ ಟೈಮಲ್ಲಿ ಇನ್ನೂ ಬಂದಿರಲಿಲ್ಲ. ಈಗ ಕಳಿಸ್ಕೊಡ್ಬೇಕಾದ್ರೆ ಹೇಗೆಲ್ಲ ಇರುತ್ತೆ ಅಂದ್ಬಿಟ್ಟು ಈಗ ಶೇರ್ ಮಾಡ್ತೀನಿ.
ಫೈನಲಿ ಎಲ್ಲ ಮುಗೀತು. ದೇವ್ರುಗಳು ಕೂಡ ಎಲ್ಲ ಖುಷಿಯಾಗಿ ಹೋದ್ರು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಾಯಿತು. ಏನನ್ನಿಸ್ತು ಈ ವಿಡಿಯೋ ನಿಮಗೆ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಾಯಿತು. ಬಂದವರೆಲ್ಲರೂ ಕೂಡ ಖುಷಿಯಾಗಿ ಹೋದರು. ನಾವು ಇನ್ನೇನು ಹೊರಡೋ ಟೈಮ್ ಆಯಿತು. ಹೊರಡ್ತೀವಿ ಅಂದರೆ ಅದೇ ಇದ್ಬಿಟ್ಟು ಸಂಜೆ ಊಟ ಮಾಡ್ಕೊಂಡು ಹೋಗಿ ಅಂತ ಬಲವಂತ ಮಾಡಿದ್ರು. ಹಂಗಾಗಿ ಅಲ್ಲಿ ಒಂದು 7ವರೆಗೂ ಇದ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ಈಗ ನಾವು ಕೂಡ ಹೊರಡ್ತಾ ಇದ್ದೀವಿ. ಫೈನಲಾಗಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ. ನಾವು ಸಂಬಂಧಿಕರು ಅನ್ನೋದಕ್ಕಿಂತ ಫ್ರೆಂಡ್ಸ್ ಥರ ಇದ್ದೀವಿ ಅಂತಲೇ ಹೇಳ್ಬೋದು. ಇದೇ ಥರ ನಮ್ಮ ರಿಲೇಷನ್ಶಿಪ್ ಇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ. ಫೈನಲಾಗಿ ಇವತ್ತು ಕೆಲವೊಂದಷ್ಟು ಫೋಟೋಸ್ನ ಈಗ ಆ್ಯಡ್ ಮಾಡ್ತೀನಿ. ತುಂಬ ಜಾಸ್ತಿ ಫೋಟೋಸ್ ಏನು ತೆಗ್ದಿಲ್ಲ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.